ಚಳ್ಳಕೆರೆ ನಗರದಲ್ಲಿ ಅದ್ಧೂರಿಯಾಗಿ ಜರುಗಲಿದೆ ಶ್ರೀ ವೀರಭದ್ರ ಸ್ವಾಮಿ ರಥೋತ್ಸವ. ಪ್ರತಿ ವರ್ಷದಂತೆ ಈ ವರ್ಷವೂ ಪರಭಾವ ಸಂವತ್ಸರದ ಶ್ರೀ ವೀರಭದ್ರ ಸ್ವಾಮಿ ಜಾತ್ರೆ ಏಪ್ರಿಲ್ 28ರಿಂದ ಆರಂಭಗೊಂಡು ಮೇ 4ರ ತನಕ ಅದ್ಧೂರಿಯಾಗಿ ಜರುಗಲಿದೆ. ವೀರಭದ್ರ ಸ್ವಾಮಿ ಜಾತ್ರೆ ಹಿನ್ನೆಲೆಯಲ್ಲಿ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಜಾತ್ರೆಯ ನಂತರ ದನಗಳ ಜಾತ್ರೆಯೂ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯ ಜನರು ಬಂದು ಸೇರುವ ನಿರೀಕ್ಷೆ ಇದೆ. ದೇವಸ್ಥಾನದ ಆಡಳಿತ ಮಂಡಳಿ ಈಗಾಗಲೇ ಶ್ರೀ ವೀರಭದ್ರ ಸ್ವಾಮಿ ರಥೋತ್ಸವವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಕಳೆದ 1 ತಿಂಗಳಿನಿಂದ ಸಿದ್ಧತೆಗಳನ್ನು ನಡೆಸುತ್ತಿದೆ. ದೇವಸ್ಥಾನದ ಆಡಳಿತ ಮಂಡಳಿ ನಿರ್ದೇಶನದಂತೆ ಕೆಲಸ ಕಾರ್ಯಗಳನ್ನು ಸಂಬಂಧಪಟ್ಟವರಿಗೆ ನೀಡಲಾಗಿದೆ. ಏಪ್ರಿಲ್ 28ರ ಮಂಗಳವಾರ ವೀರಭದ್ರ ಸ್ವಾಮಿಗೆ ಏಕಾದಶಿ, ರುದ್ರಾಭಿಷೇಕ, ಕಂಕಣಧಾರಣೆ, ಹೋಮಸ್ಥಾನದೊಂದಿಗೆ ಜಾತ್ರಾ ಮಹೋತ್ಸವ ಆರಂಭವಾಯಿತು. ಏಪ್ರಿಲ್ 29 ಬುಧವಾರ ದೊಡ್ಡ ರಥಕ್ಕೆ ಕಳಸ ಸ್ಥಾಪನೆ, ಶ್ರೀ ಸ್ವಾಮಿಯ ಉತ್ಸವ, ಪುರಂತರ ವೀರನಾಟ್ಯ ನೆರವೇರಿತು. 30ರ ಗುರುವಾರ ರಥಕ್ಕೆ ತೈಲಾಭಿಷೇಕ, ಶ್ರೀ ವೀರಭದ್ರ ಸ್ವಾಮಿ ವಿಶೇಷ ಪೂಜೆ, ಅಲಂಕಾರಗಳನ್ನು ನೆರವೇರಿಸಲಾಗುವುದು. ಮೇ 1ರ ಶುಕ್ರವಾರ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಗಂಗಾ ದೇವತೆ ಉತ್ಸವ, ದೊಡ್ಡೇರಿ ಸಂಸ್ಥಾನ ಮಠದ ದೊನ್ನೆ ಮನೆತನದಿಂದ ಶ್ರೀ ಸ್ವಾಮಿಗೆ ಅಗ್ನಿಕುಂಡ, ಪುರಂತರ ವೀರನಾಟ್ಯ, ಅಂದೋಳಿಕೋತ್ಸವ. ಮೇ 2ರ ಶನಿವಾರ ಮಧ್ಯಾಹ್ನ 3:30ಕ್ಕೆ ಶ್ರೀ ವೀರಭದ್ರ ಸ್ವಾಮಿ ದೊಡ್ಡ ರಥೋತ್ಸವ ಅದ್ಧೂರಿಯಾಗಿ ಜರುಗಲಿದೆ. ಅಡ್ಡ ಪಲ್ಲಕ್ಕಿ ಉತ್ಸವ, ಮುಕ್ತಿ ಬಾವುಟ ಹರಾಜು ಪ್ರಕ್ರಿಯೆ ನಡೆಯಲಿದೆ. ಮೇ 3ರ ಭಾನುವಾರ ಶ್ರೀ ಸ್ವಾಮಿ ಉತ್ಸವದೊಂದಿಗೆ ಗ್ರಾಮ ದೇವರಾದ ಚೆಳ್ಳಕೆರಮ್ಮ ಉಡ್ಸಲಮ್ಮ ಉತ್ಸವ, ಕಡುಬಿನ ಕಾಳಗ, ನಂತರ ಪುರಂತರ ವೀರನಾಟ್ಯ, ಕಾಳಮ್ಮನ ವಾಗ್ವಾದ. ಮೇ 4ರ ಸೋಮವಾರ ಕಂಕಣ ವಿಸರ್ಜನೆ, ಹೋಮ, ಶಾಂತಿಯೊಂದಿಗೆ ಜಾತ್ರಾ ಮಹೋತ್ಸವಕ್ಕೆ ತೆರೆ ಬೀಳಲಿದೆ. ಭಕ್ತಾದಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಶ್ರೀ ಸ್ವಾಮಿಯ ರಥೋತ್ಸವವನ್ನು ಯಶಸ್ವಿಗೊಳಿಸುವಂತೆ ದೇವಸ್ಥಾನದ ಆಡಳಿತ ಮಂಡಳಿ ಮನವಿ ಮಾಡಿದೆ.